ನಾನು ಇವಾಗ ಅಪ್ಲೋಡ್ ಮಾಡ್ತಿರೋ ವಿಡಿಯೋನ ಮಧ್ಯಾಹ್ನ ಮಾಡಿದ್ದು ಮತ್ತು ಇವಾಗ ಮಾತಾಡ್ತಿರೋದು ಸಂಜೆ ಪೂಜೆಯಲ್ಲಿ. ನಾನು ಮಧ್ಯಾಹ್ನ ಹೇಳ್ಕೊಂಡಿದ್ದೀನಿ ನಾನು ಯಾವ ಟೈಮಲ್ಲಿ ಬಂದರೂ ರಾಯರು ಹೂಪ್ರಸಾದ ಕೊಡ್ತಾರೆ ಅಂತ. ಮಧ್ಯಾಹ್ನ ವಿಡಿಯೋ ಮಾಡುವಾಗ ಕೂಡ ಕೊಟ್ಟರು. ನಾನು ಆನೆನ ಅಲ್ಲಿಟ್ಟು ಎತ್ಕೊಳ್ಳೋಕ್ಕೋ ಇಟ್ಟಿದ್ನೋ ನಾನೇನೋ ಮಾಡ್ತಿರ್ಬೇಕಾದ್ರೆ ಹೂಪ್ರಸಾದ ಕೊಟ್ಟರು. ಕ್ಯಾಮ್ರಾ ಹಿಂಗೆ ಕ್ರಾಸ್ ಆಗಿತ್ತು, ಬಟ್ ಆಮೇಲೆ ತಂದು ತೋರಿಸಿದ್ದೀನಿ. ಇವಾಗ ಕೂಡ ನಾನು ರಾಯರ ಮುಂದೆ ಕೈ ಚಚ್ಚಿದಾಗ ಹೂನ ಹಿಂದೆ ಕೊಟ್ಟರು. ಬಲನೋ ಎಡನೋ ಮಧ್ಯಾಹ್ನೋ ತಿಳಿದು ಅವ್ರ ಆಶೀರ್ವಾದ ಅಂತೂ 3 ಹೊತ್ತು ಸಿಗುತ್ತೆ. 3 ಹೊತ್ತು ಯಾಕೆ, ನನಗೆ ಬೇಸರ ಆಗಿ ರಾಯರ ಮುಂದೆ ಕೂತು ಮಾತಾಡಿದಾಗ, ಸಂತೋಷ ಆದಾಗ ಆಶೀರ್ವಾದ ಮಾಡ್ತಾರೆ. ಇದು ನನ್ನ ರಾಯರ ಸಂಬಂಧ. ನಾನು ಸತ್ಯದ ಹಾದಿಲಿ ಹೋಗ್ತಿದ್ದೀನಿ, ಇದರಲ್ಲಿ 2 ಮಾತೇ ಇಲ್ಲ. ಹಾಗೆ ಇನ್ನೊಂದು ಮಾತು ಹೇಳಬೇಕು ಅನ್ನಿಸ್ತು. ನಾಳೆ ರಾಯರ ಜನ್ಮದಿನ, ಎಲ್ಲರೂ ಆಚರಣೆ ಮಾಡಬೇಕು, ಮಾಡೋಣ. ಯಾರೆಲ್ಲ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆ ತಿಳಿಸ್ತಿರೋದು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಖಂಡಿತವಾಗ್ಲೂ ಇಲ್ಲ. ಸಂಭ್ರಮ ಸಡಗರ ಮನಸ್ಸಲ್ಲಿರಲಿ, ಭಕ್ತಿಲಿರಲಿ. ಇಷ್ಟೇ ದುಡ್ಡು ಕೊಡಬೇಕು ಅಥವಾ ಇಷ್ಟೇ ಹೂಗಳು ತರಬೇಕು ಅಲ್ಲ. ನಿಮ್ಮ ಶಕ್ತಿ, ರಾಯರು ಯಾರ್ಯಾರ ಹತ್ರ ಏನೇನು ಮಾಡಿಸ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಮನೆಗಳಲ್ಲಿ ಹಸುಗಳಿದೆಯಾ, ನಿಮ್ಮ ಹತ್ರ ದುಡ್ಡಿಲ್ವಾ, ಸಾಲ ಸೋಲ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ದುಡ್ಡಿದ್ರೆ 2 ಬಾಳೆಹಣ್ಣು ಬರುತ್ತೆ, ಪಚ್ಚಬಾಳೆಹಣ್ಣು ತೊಗೊಂಡೋಗಿ ಹಸುಗೆ ತಿನ್ನಿಸಿ, ಅಲ್ಲಿ ಸಂಭ್ರಮಿಸಿ, ಅಲ್ಲಿ ಸಡಗರ ಪಡಿ. ಹಸುಗಳಿಲ್ವಾ ನಿಮ್ಮ ಮನೇಲಿ? ಇರುವೆಗಳಂತೂ ಇದೆ ನೋಡಿ, ನಮ್ಮ ಮನೇಲಿ ಎಷ್ಟು ಇರುವೆಗಳು ಓಡಾಡ್ತಿದೆ. ಇರುವೆಗಳಂತೂ ಇರುತ್ತಾ? ಸಕ್ಕರೆ ಇರುತ್ತಾ? ಹಾಕಿ. ಸಕ್ಕರೆನೂ ಇಲ್ವಾ? ನೀವು ಕಾಫಿ ಕುಡಿಯೋಕ್ಕೆ ಯೂಸ್ ಮಾಡೋ ಸಕ್ಕರೆನ ಉಳಿಸಿ ಒಂದು ದಿನ, ಏನೂ ಆಗಲ್ಲ. ರಾಯರಿಗೋಸ್ಕರ ಕಾಫಿ ಬಿಡೋಣ, ವಿತೌಟ್ ಶುಗರ್ ಕಾಫಿ ಕುಡಿಯೋಣ. ಆ 1 ಸ್ಪೂನ್ ಸಕ್ಕರೆನ ರಾಯರ ಹೆಸರು ಇಡಿ ಇರುವೆಗಳನ್ನ ಹುಡುಕಿ ಹಾಕಿ. ಅದು ಬೇಡವಾ? ಇರುವೆಗಳು ಸಿಗ್ಲಿಲ್ವಾ? ನಿಮ್ಮ ಮನೆಯರ ಹತ್ರ ಇರೋ ಚಿಕ್ಕ ಚಿಕ್ಕ ಮಕ್ಳುಗಳು ಯಾರಿಗಾದ್ರೂ ಸರಿ ಆ ಸಕ್ಕರೆನ ತಿನ್ನಿಸಿ, ಅಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿ. ರಾಯರನ್ನ ನಾಳೆ ಎಲ್ಲರೂ ಸಂತೋಷ ಸಂಭ್ರಮದಿಂದ ಪ್ರೀತ್ಯರ್ಥರಾಗಿ ಮಾಡೋಣ. ಅಂದರೆ ಅವ್ರನ್ನ ಪ್ರಸನ್ನರಾಗಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಭಾವಿಷ್ಟಾರ್ಥ ಪ್ರವೃತ್ತಿ ಸಾಮ್ನಾತ್ರ ಕಾರ್ಯ ವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿಪೀಡನಂ ನ ಜಾಯತೆ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಮ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ಯೋತ್ರ ಹಿ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಷರ್ಪಣಾಭಿದಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರಂ. ಥ್ಯಾಂಕ್ ಯು ರಾಯಪ್ಪ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡ್ತೀರಾ ಖಂಡಿತವಾಗ್ಲೂ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ನನ್ನ ವಿಡಿಯೋಸು ಇಷ್ಟ ಆಗಲ್ಲ ಅವ್ರಿಗೆಲ್ರಿಗೂ ನಂದೊಂದು ಸಲಹೆ, ವಿಡಿಯೋಸ್ನ ಮೂವ್ ಮಾಡಿಬಿಡಿ ಬೇಡ ಅಂತ. ಇಲ್ಲ ಅಂದರೆ ನನ್ನ ಚಾನಲ್ನೇ ನಿಮ್ಮ ಫೋನಿಂದ ಬ್ಲಾಕ್ ಮಾಡಿಬಿಡಿ. ರಾಯರು ಬುಧವಾರ ಮನೇಲಿ ಒಂದು ಪವಾಡ ಅಂತ ಹೇಳ್ಬೋದು, ಅಥವಾ ಎಂದೂ ಆಗದೇ ಇರೋಂಥ ಒಂದು ಅನುಭವನ ನನಗೆ ಕೊಟ್ಟರು. ನಾನು ರಾಯರ ಮುಂದೆನೇ ಕೂತಿದ್ದೀನಿ, ಯಾಕಂದರೆ ಸತ್ಯನೇ ನುಡಿಬೇಕು. ಆ ಸತ್ಯ ಅನ್ನೋದು ನನ್ನ ಬಾಯಲ್ಲಿ ಬರಬಾರ್ದು. ಹಾಗೆ ನಾನು ಇವತ್ತು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಆ ವಿಡಿಯೋಗೆ ನನ್ನಪ್ಪ ಆಶೀರ್ವಾದ ಮಾಡ್ತಾರೆ ಅನ್ನೋ ಭಾವನೆಯಿಂದ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬುಧವಾರ ಏನಾಯಿತು ಅನ್ನೋದಕ್ಕೂ ಮುಂಚೆ ನಾನು ಮಾತಾಡಬಾರ್ದು, ಯಾರ ವಿಚಾರಕ್ಕೂ ಹೋಗಬಾರ್ದು ಅಂತ ಇದ್ದವಳಿಗೆ ಮಾತಾಡಿಸೋವಂಥ ಅವಕಾಶನ ರಾಯರೇ ಮಾಡಿಕೊಟ್ಟಿದ್ದಾರೆ. ಒಂದಿಬ್ಬರು ಕೇಳಿದ್ದಾರೆ, ಮೇಡಮ್ ನೀವು ಯಾರು ಲೀಸ್ಟೆಲ್ಲ ಹಿಡ್ಕೊಂಡು ರಾಯರ ಮುಂದೆ ಕೂತಿ ಕೇಳೋದಕ್ಕೆ? ಅವ್ರಿಗೂ ಹೋಗಿ ಹೇಳಿ ರಾಯರನ್ನ ನಂಬಿ ಅಂತ. ಈ ಕ್ವಶನ್ ಕೇಳಿರೋರು ಸರ್ ಆರ್ ಮೇಡಮ್ ನನಗೆ ತಿಳಿದು. ನಾನು ಲೀಸ್ಟ್ ಎತ್ಕೊಂಡು ನಿಮ್ಮ ಮನೆಗಳಿಗೆ ಬಂದಿದ್ದೀನ ರಾಯರ ಹತ್ರ ಕೇಳೋದಕ್ಕೆ? ಇಲ್ಲ ತಾನೆ. ನಾನು ನನ್ನ ಮನೆಯಲ್ಲಿ ರಾಯರ ಮುಂದೆ ಕೂತು ಕೇಳ್ತಿರೋದು. ಯಾಕೆ ಕೇಳಿದೆ? ನೀವು ಒಂದು ವಿಡಿಯೋಸ್ನ ನಂದನ್ನು ನೋಡಿದ್ದೀರಾ ಅನ್ನೋದಾದರೆ ಹಳೆ ವಿಡಿಯೋಸ್ನೂ ನೋಡಿ ಆಮೇಲೆ ಕಮೆಂಟ್ ಮಾಡಿ. ನಾನಾಗಲಿ ನೀವಾಗಲಿ ಯಾರೇ ಆಗಲಿ ರಾಯರ ಮಕ್ಕಳು ಒಂದು ಕಮೆಂಟ್ ನನಗೆ ಅಂತಲ್ಲ, ಯಾರಿಗೆ ಕೊಡೋದಕ್ಕೂ ಮುಂಚೆ ನಾವು ರಾಯರ ಮಕ್ಕಳು ಹೇಗೆ ನಡ್ಕೋಬೇಕು ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 9 ತಿಂಗಳಿಂದ ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ಮಾಡ್ತಾನೆ ಇದ್ದೀನಿ. ಅಭಿಷೇಕ ತಪ್ಪು ಅಂದರೆ ರಾಯರಿದ್ದಾರೆ, ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡ್ತಾರೆ. ನಾನು ಮಾಡ್ತಿರೋ ತಪ್ಪು ನೀನು ಮಾಡಬೇಡ ಅಂತ ತಿಳಿಸೋದಕ್ಕೆ ಇಷ್ಟು ಸಮಯ ಬೇಕಾಗಿರಲಿಲ್ಲ. ಯಾವತ್ತೋ ತಿಳಿಸ್ತಿದ್ರು.
ಇಷ್ಟೊಂದು ಸಮಯದವರೆಗೂ ನನಗೆ ತಿಳಿಸ್ತೇ ಇರ್ತಿರ್ಲಿಲ್ಲ. ನನ್ನ ಮನೇಲಿ ರಾಯರು ಹೇಗಿದ್ದಾರೆ ನನ್ನ ಜೊತೆ ಅನ್ನೋದು ನನಗೆ ಗೊತ್ತು. ಸರ್ ಅದು ಹೇಗೆ ಸರ್ ಲೀಸ್ಟೆಲ್ಲ ಇಟ್ಕೊಂಡು ರಾಯರ ಹತ್ರ ನೀವು ಕೇಳ್ತೀರಾ? ನೀವು ಯಾರು ಕೊಡ್ಸೋದಿಕ್ಕೆ ಅಂತ ಕೇಳಿದ್ದೀರಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡೋ ಸಹಾಯ, ನೀವಾಗಲಿ ನಾನಾಗಲಿ ಸರ್, ಯಾರಾದರೂ ಒಬ್ಬರು, ಈಗ ನಾನೇ ಅಂತ ಇಟ್ಕೊಳ್ಳಿ ಸರ್, ನನಗೆ ಸ್ವಲ್ಪ ಕಷ್ಟ ಇದೆ, ನಿಮಗೆ ದೇವ್ರಂದರೆ ತುಂಬ ಇಷ್ಟ ಅಲ್ವಾ, ತುಂಬ ಭಕ್ತಿ ಇದೆ ಅಲ್ವಾ ಸರ್, ಕೇಳ್ಕೊಳ್ಳಿ ಸರ್, ಮೇಡಮ್ ಸ್ವಲ್ಪ ನನಗೋಸ್ಕರ ಕೇಳ್ಕೊಳ್ಳಿ ಅಂತ ಕೇಳೋದ್ರಲ್ಲಿ ತಪ್ಪಾ? ನೀವು ಕೂಡ ಯಾವತ್ತಾದರೂ ಜೀವನದಲ್ಲಿ ಕೇಳ್ತೀರಾ, ಇಲ್ಲ ಮುಂದೇನಾದರೂ ಕೇಳ್ಬೋದು. ಯಾರಾದರೂ ರಾಯರಿಗೆ ಆಗಲಿ ಅಥವಾ ಬೇರೆ ಯಾವುದೇ ದೇವ್ರುಗಳಿಗಾಗಲಿ ಹತ್ತಿರ ಇರೋರ ಹತ್ರ ಹೋಗಿ ಹೇಳ್ತೀರಾ, ಸರ್ ನಂದೊಂದು ಪ್ರಾಬ್ಲಮ್ ಇದೆ ಕೇಳ್ಕೊಳ್ಳಿ ಅಂತ. ತಪ್ಪಾ? ಸರಿ, ಆ ಥರ ಕೇಳಿದಾಗ ಮನುಷ್ಯರಾಗಿದ್ಕೊಂಡು ಮನುಷ್ಯತ್ವ ಇರೋ ನಾವು, ಇಲ್ಲ ನಿಮ್ಮ ಪ್ರಾಬ್ಲಮ್ನ ನಾನು ಯಾಕೆ ಕೇಳಬೇಕು, ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ರಾಯರ ಪೂಜೆ ಮಾಡ್ತೀನಿ, ನಿಮ್ಮದೆಲ್ಲ ನಾನು ಯಾಕೆ ಕೇಳಬೇಕು ಅಂತ ಹೇಳ್ತೀರಾ? ಇಲ್ಲ ತಾನೆ? ನೋಡಿ, ರಾಯರು ನನ್ನ ಹತ್ರ ಇದೇ ಮಾಡಿಸ್ತಾರೆ, ನಿಮ್ಮ ಹತ್ರ ಇದೇ ಮಾಡಿಸ್ತಾರೆ ಗೊತ್ತಿಲ್ಲ, ಅವ್ರ ಇಚ್ಛೆ ಏನಿದೆಯೋ ನನಗೆ ತಿಳಿದು. ಸರ್ ನಾನು ಯಾರನ್ನೋ ನೋಡಿ ಕಲ್ತ್ಕೊಳ್ಳಿ ಅಂತ ಕೂಡ ಕೆಲವ್ರು ಕಳಿಸಿದ್ದೀರಾ. ಕಲಿಬೇಕಂದಿದ್ರೆ ಕಾಪಿ ಮಾಡಿ ಮಾಡಬೇಕು ಅಂದರೆ 2 ವರ್ಷದಿಂದ ವಿಡಿಯೋ ಮಾಡಿಕೊಂಡೇ ಬರ್ಬೋದಿತ್ತು. ಹಾಗೆ ಯಾರೋ ಕೇಳಿದ್ದೀರಾ ನೋಡಿ ಕಲ್ತ್ಕೊಳ್ಳಿ ಬೇರೆಯವ್ರನ್ನ, ಅಟ್ಲೀಸ್ಟ್ ನೋಡಿ ಕಲ್ತ್ಕೊಂಡು ಆದರೂ ಮಾಹಿತಿ ಕೊಡಿ. ಸರ್ ನನಗೆ ಯಾರಿಗೆ ಮಾಹಿತಿ ಕೊಡಬೇಕು ಅನ್ನೋ ಆಸೆ ಇದೆ. ಇಲ್ಲ ಸರ್, ನಾನು ಯಾರಿಗೂ ಇಂಥ ಮಾಹಿತಿ ಕೊಡಬೇಕು ಅಂತ ಬಂದಿಲ್ಲ ಸರ್. ಸತ್ಯವಾಗ್ಲೂ ನಾನು ನನ್ನ ಮನೇಲಿ ಏನು ಮಾಡ್ತಿದ್ದೆ ಮುಂದುವರಿಸ್ಕೊಂಡು ಬರ್ತಿದ್ದೆ. ರಾಯರು ನನಗೊಬ್ಬರನ್ನ ತೋರಿಸಿದ್ರು, ಸ್ಟೇರಿ ಮ್ಯಾನ್ ಅಂತ, ಅವರು ಜಪಾನಲ್ಲಿರೋದು, ತೆಗೆದು ನೋಡಿ. ಅದು ನಾನು ಪೀರಿಯಡ್ಸ್ ಆಗಿ 3ನೇ ದಿನ ಹೊರಗಡೆ ಕೂತಿದ್ದಾಗನೇ ಆ ವಿಡಿಯೋ ನನಗೆ ತೋರಿಸ್ಕೊಟ್ಟಿದ್ದು ರಾಯರು. ಅದನ್ನು ತೋರಿಸಿದ್ರು ನಾನು ತಲೆಗೆ ಹಾಕೊಳ್ಳಿಲ್ಲ ಸರ್. ಅದರ ಅರ್ಥ ಏನಿತ್ತು ಅನ್ನೋದು ನಾನು ಹೇಳ್ತೀನಿ ಕೇಳಿ. ನಿನಗೆ ಹೆಜ್ಜೆಜ್ಜೆಗೂ ಜೊತೆಲೂ ಇದೀನಲ್ಲ, ಸ್ಟಾರ್ಟ್ ಮಾಡು ವಿಡಿಯೋಸ್ನ. ಅವ್ರನ್ನ ನೋಡಿ, ಅವ್ರಿಗೆ ಯಾವ ರೀತಿ ರಾಯರು ಅನುಗ್ರಹಿಸ್ತಿದ್ದಾರೆ, ಅದನ್ನು ಅವರು ಎಷ್ಟು ಜನಕ್ಕೆ ತಲುಪಿಸ್ತಿದ್ದಾರೆ ಅಂತ. ನೀನು ಯಾಕೆ ಮಾಡ್ತಿಲ್ಲ ಅನ್ನೋದನ್ನ ತೋರಿಸ್ಕೊಟ್ರು. ನಾನು ತಲೆಗೆ ಹಾಕ್ಕೊಳ್ಳಿಲ್ಲ ಸರ್, ಸುಮ್ಮನಾದೆ. ಇನ್ನೊಂದು ದಿನ ಸರ್, ನಾನು ಅವತ್ತು ಕೂಡ ಪೀರಿಯಡ್ಸ್ ಆಗಿದ್ದೆ, ಸತ್ಯನೇ ನುಡಿತಿದ್ದೀನಿ. ನಾನು ಅಸತ್ಯ ನುಡಿದ್ರೆ ನಾನೇ ಇರಲ್ಲ, ರಾಯರ ಮುಂದೆ ಕೂತಿದ್ದೀನಿ. ಅವತ್ತು ಕೂಡ ನನ್ನ ಕನಸಲ್ಲಿ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದನ್ನು ರಾಯರು ತೋರಿಸ್ಕೊಟ್ರು. ಆವಾಗ ನನ್ನ ಮನಸ್ಸಿಗೆ ಬಂತು ಸರ್, ನಾನು ಅವತ್ತು ಕೂಡ ಸ್ಟಾರ್ಟ್ ಮಾಡಲಿಲ್ಲ. ಅವ್ರು ಹೆಂಗೆ ಅಂದರೆ ಮಾಡಿಸ್ಬೇಕಾಗಿರೋ ಕೆಲಸನ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಸರ್. ನಾನಾಗಲಿ ನೀವಾಗಲಿ, ನಾನು 2 ಸಲ ಕೇರ್ ಮಾಡದೇ ಇದ್ದಾಗ ಆಮೇಲೆ ನನಗೆ ಮನ್ಸು ಕೊಟ್ಟರು, ನೀನು ಕೂತ್ಕೊಂಡು ಏನಾದರೂ ಹೇಳು, ಏನಾದರೂ ಅಂದರೆ ನಾನು ಸರ್ ಒಂದು ಕಾಪಿ ಮಾಡೋದಕ್ಕೆ ನಾವೆಲ್ಲರೂ ಯಾವುದಾದ್ರೂ ಎಕ್ಸಾಮ್ ಬರೀತಿದ್ದೀವ ಸರ್? ಕಾಪಿ ಏನಕ್ಕೆ ಮಾಡಬೇಕು ಸರ್? ಬೇರೆಯವ್ರನ್ನ ನೋಡಿಕೊಂಡು ಮಾಹಿತಿ ಕೊಡಿ. ನಾನು ಯಾರಿಗೆ ಯಾವ ಮಾಹಿತಿ ಕೊಡಬೇಕು ಸರ್? ನನ್ನ ಜೀವನದಲ್ಲಿ ರಾಯರು ಬಂದಮೇಲೆ ಏನಾಗಿದೆ ಅದನ್ನು ನಾನು ಹೇಳ್ಕೊಳ್ತಿದ್ದೀನಿ. ಆ ವಿಡಿಯೋಸ್ಗಳನ್ನ ನೋಡಿ ಯಾಕೆ ಸರ್ ಬೇರೆಯವ್ರಿಗೆ ಕೇಳಬೇಕು ಅನ್ನೋ ಮನ್ಸು ಕೊಟ್ಟರು ರಾಯರು. ನನ್ನ ವಿಡಿಯೋಸ್ನ ನೋಡಿದ್ಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್, ಈ ಥರದವರು ನನಗೆ ಈ ಥರ ಕಷ್ಟ ಇದೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಅಂತ. ನನ್ನ ರಾಯರು ಸತ್ಯವಾಗ್ಲೂ ಈ ಥರ ಬರುತ್ತೆ ನನಗೆ ಅಂತ ಕೂಡ ನಾನು ಊಹಿಸ್ಕೊಂಡಿರಲಿಲ್ಲ ಸರ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರಲಿ ಬಿಡು ವಿಡಿಯೋಸು, ರಾಯರು ಹೇಳ್ತಿದ್ದಾರೆ ಮಾಡೋಣ, ನನಗೆ ನಾನೇ ನೋಡ್ಕೋಬಹುದಾ ಏನೇನು ಮಾಡಿದೆ, ಯಾವ್ಯಾವ ವಾರ ಏನೇನಾಯಿತು ಅನ್ನೋದನ್ನು. ಆ ಕಾರಣಕ್ಕೆ ಸರ್ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಅಲ್ಲಿ ಯಾರೋ ಒಬ್ಬರು ನೋಡಿ ಅವ್ರ ಮನಸ್ಸಿಗೆ ಅನ್ನಿಸ್ತು, ಮೇಡಮ್ ನನ್ನ ಹತ್ರ ಈ ಥರ ಕಷ್ಟ ಇದೆ, ರಾಯರನ್ನ ನೀವು ಒಂದ್ಸಲ ಕೇಳ್ಕೊಳ್ಳಿ. ಏನು ತಪ್ಪು ಸರ್ ನಾನು ಅವ್ರನ್ನ ಕೇಳಿರೋದ್ರಲ್ಲಿ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡೋ ಸಹಾಯ ಸರ್ ಇದು. ನಾನೇ ಕೇಳ್ತೀನಿ, ನಿಮ್ದೇನು ಕಷ್ಟ ಇದ್ರೂ ಕೊಡಿ ನನಗೆ, ಅಥವಾ ಬನ್ನಿ ನನ್ನ ಹತ್ರ ತಿಳಿಸಿ, ನಾನು ರಾಯರ ಹತ್ರ ಕೇಳ್ತೀನಿ ಅಂತ ಎಂದೂ ಹೇಳ್ಕೊಂಡಿಲ್ಲ, ಮುಂದೇನೂ ಹೇಳ್ಕೊಳ್ಳಲ್ಲ ಸರ್. ಅವ್ರ ಇಚ್ಛೆ ಬಂದು ನನ್ನ ಕಷ್ಟನ ರಾಯರ ಮುಂದೆ ಇಡಿ ಅಂತ ಹೇಳಿದ್ರು, ತಿಳಿಸಿದ್ದೀನಿ ಸರ್. ಇದು ನಿಸ್ವಾರ್ಥದಿಂದ, ಯಾವುದೇ ಸ್ವಾರ್ಥ ಮನೋಭಾವನೆ ನನಗಿಲ್ಲ ಸರ್. ಅದರ ಅವಶ್ಯಕತೆ ಕೂಡ ನನಗಿಲ್ಲ. ಕೇಳಿರೋರು ಸರ್ ಆಗಲಿ ಮೇಡಮ್ ಆಗಲಿ. ಯಾಕೆ ಸರ್ ನೀವು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದೀರಾ? ಸರಿ ಹೋಗಲಿ, ಇದು ಸಮಾಜಕ್ಕೆ ಹೇಗೆ ಹಾನಿಕರ ಆಗುತ್ತೆ ಸರ್? ಇನ್ನೇನು ಹೇಳಬೇಕು ಸರ್? ದಾನ ಧರ್ಮ ಮಾಡಿ ರಾಯರು ನಮಗೆ ಅನುಗ್ರಹಿಸ್ತಾರೆ ಅಂತ ನಾನು ಹೇಳಲ್ಲ ಸರ್. ಅದು ಒಳ್ಳೇದಾ ಸರ್? ಹೆಲ್ತಿನ ಸರ್? ಅದು ಬಹಳ ಶ್ರದ್ಧಾ ಭಕ್ತಿಯಿಂದ ನಾನು ರಾಯರ ಮುಂದೆ ಕೂತು ನಾನು ಅಂದ್ಕೊಂಡಿರಲಿಲ್ಲ ಸರ್. ಸತ್ಯವಾಗ್ಲೂ ರಾಯರ ಮುಂದೆ ಹೇಳ್ತಾ ಇದ್ದೀನಿ, ಈ ಥರ ನನಗೆ ಕಮೆಂಟ್ಸ್ ಬರುತ್ತೆ ಕೇಳ್ಕೊಳ್ಳಿ, ಊಹೆ ಕೂಡ ನಾನು ಮಾಡಿರಲಿಲ್ಲ ಸರ್. ಬಂತು, ಕೇಳ್ಕೊಳ್ತಾ ಇದ್ದೀನಿ. ಕೇಳ್ಕೊಂಡವ್ರಿಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಮಾಡ್ತಿದ್ದೀನಿ. ಇದರಿಂದ ನಿಮ್ಗೆ ಏನು ಕಷ್ಟ ಆಗ್ತಿದೆ ತಿಳಿದು. ನಿಮ್ಮನೆಗಳಿಗಂತೂ ನಾನು ಬಂದಿಲ್ಲ ರಾಯರ್ದು ಒಂದಿಷ್ಟುದ್ದ ಲೀಸ್ಟ್ ಇಟ್ಕೊಂಡು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೈಲಾಗಿದ್ದನ್ನ ನೀವು ಮಾಡಿ. ಹೇಗೆಲ್ಲ ಯೋಚನೆ ಮಾಡ್ತೀರಾ ಸರ್ ನೀವು? ನಾನು ಯಾರು ಸರ್ ರಾಯರ ಹತ್ರ ಕೊಡ್ಸೋದಕ್ಕೆ? ನಾನು ನಿಮ್ಗಳಂಗೆ ಒಬ್ಳು.
ಆದರೆ 9 ತಿಂಗಳಿಂದ ನನಗೆ ರಾಯರು ಪ್ರತಿದಿನ ಪ್ರತಿ ಸಲ ನಾನು ಹೋದಾಗೆಲ್ಲ ದೇವ್ರ ಮನೆಗೆ ಆಶೀರ್ವಾದ ಮಾಡ್ತಾರೆ ಸರ್. ಹಾಗೆ ಮಂತ್ರಾಲಯ ದರ್ಶನ ಕೂಡ ನಾನು ಮಾಡಿಲ್ಲ. ಅದು ಯಾಕೆ, ಇಲ್ಲಿರೋ ಯಾವುದೇ ಮಠಗಳಿಗೆ ನಾನು ಹೋಗಲ್ಲ ಸರ್. ನನಗೆ ಸಕಲ ಸರ್ವಸ್ವವು ನೀವೇ. ನಾನು ತಪ್ಪು ಮಾಡಿದಾಗ ಶಿಕ್ಷಿಸಿ, ಸರಿ ದಾರಿಲಿ ನಡೆಸಿ. ಒಬ್ರನ್ನ ಕಾಪಿ ಮಾಡೋ ಬುದ್ಧಿ ನನಗೆ ಬೇಡ ಸರ್. ಕಾಪಿ ಮಾಡಿ ಏನು ಮಾಡಬೇಕು, ಯಾರಿಗೆ ಏನು ಮಾಹಿತಿ ಕೊಡಬೇಕು ಸರ್? ನಾನು ಮಾಡ್ತಿರೋ ತಪ್ಪು ಅಂತ ನಿಮಗೆ ಗೊತ್ತಾ? ಇನ್ ಕೇಸ್ ನಾನು ಅಭಿಷೇಕ ಮಾಡ್ತಿದ್ದೀನಲ್ವ, ರಾಯರು ಮಾಡಿಸ್ಕೊತಿದ್ದಾರೆ. ನಾನು ಮಾಡೋ ಸಮಯದಲ್ಲಿ ಅವರು ಹಾಲನ್ನ ಜಾಸ್ತಿ ಹಾಕು ಅಂತ ಕೇಳಿದ್ದಾರೆ. ನೀವು ವಿಡಿಯೋಸಲ್ಲಿ ನೋಡ್ಬೋದು, ಒಂದು ಕಪ್ಪಲ್ಲಿ ಅಷ್ಟೇ ಹಾಲು ಇಟ್ಟಿರ್ತೀನಿ, ಅದ್ರ ಪಕ್ಕ ಒಂದು ದೊಡ್ಡ ಬೌಲಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಅದು ಅವ್ರು ಕೇಳಿರೋದು. ನಿಮಗೆ ಗೊತ್ತಾ ಸರ್, ಮಾತಾಡ್ತಾರೆ ರಾಯರು ಅವ್ರ ಭಕ್ತರ ಜೊತೆ ಅಂತ. ಹಂಗಿದ್ದಿದ್ರೆ ಯಾಕೆ ಸರ್ ರಾಯರು ನನಗೆ ಹಾಲು ಜಾಸ್ತಿ ಹಾಕು ಅಂತ ಕೇಳ್ತಿದ್ರು? ಅಥವಾ ಅಭಿಷೇಕ ಮಾಡೋ ಸಮಯದಲ್ಲೇ ರಾಯರು ಯಾಕೆ ನನಗೆ ಆಶೀರ್ವಾದ ಮಾಡ್ತಾರೆ ವಿಗ್ರಹದಿಂದ? ಅದು ಬೇಡ ಸರ್. ನಾನು ಮಾಡ್ತಿರೋ ತಪ್ಪು, ಸಮಾಜಕ್ಕೆ ನಾನು ಕೆಟ್ಟದ್ದು ಮಾಡ್ತಿದ್ದೀನಿ ಅನ್ನೋದಾದ್ರೆ ಯಾಕೆ ಸರ್ ರಾಯರು ಆಶೀರ್ವಾದ ಮಾಡ್ತಾರೆ? ರಾಯರಿದ್ದಾರೆ ಅಂತ ನೀವು ನಂಬೋದಾದ್ರೆ ಆಶೀರ್ವಾದ ಕೂಡ ಯಾಕೆ ಮಾಡ್ತಿದ್ರು ನನಗೆ? 9 ತಿಂಗಳಿಂದ ಪ್ರತಿ ದಿನ, ಒಂದು ದಿನನೂ ಮಿಸ್ಸೇ ಇಲ್ಲ. ಅದು ಒಂದ್ಸಲ ಮಾತ್ರ ಅಲ್ಲ, ನಾನು ದೇವ್ರ ಮನೆಗೆ ಯಾವಾಗ ಹೋಗ್ತೀನಿ ಅವರು ಸಂತೋಷವಾಗಿ ಕೊಟ್ಟ ಹೂನ ತೊಗೊಂಡು ಮಡ್ಕೊತೀನಿ. ತಪ್ಪು ಸರಿ ಎಲ್ಲನೂ ನಾನು ರಾಯರ ಪಾದಕ್ಕೆ ಬಿಡ್ತೀನಿ. ನನ್ನ ಸಮಯ ವ್ಯರ್ಥ ಮಾಡಿಕೊಂಡು ಬೇರೆಯವ್ರಿಗೂ ಸಮಯನ ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ ಸರ್ ನಾನು ಯಾವಾಗಲೂ. ಇನ್ನೊಬ್ಬರು ಪ್ರೀತಿ ಜೊತೆಗೆ ಭಯ ಭಕ್ತಿ ಇರಲಿ ಅಂತ ಹೇಳಿದ್ದೀರಾ. ಅವ್ರ ಹೆಸರು ಯಾರು ನಾನು ಅಂದ್ಕೊಂಡೇ ಇರಲಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಯಾರ್ಯಾರೋ ಐಡಿಗಳಿಂದ ಕಮೆಂಟು. ಸಂತೋಷ, ಮಾತಾಡೋದಕ್ಕೊಂದು ಅವಕಾಶ ಸಿಕ್ತು. ನಾನು ಒಂದು ವಾರಕ್ಕೂ ಮುಂಚೆ ರಾಯರ ಹತ್ರ ಏನೋ ಒಂದು ಹೇಳ್ಕೊಂಡಿದ್ದೆ ನನ್ನ ಅನಿಸಿಕೆನ, ಹಿಂಗೆಲ್ಲ ಆಗ್ತಿದೆ ಅಂತ. ಮೋಸ್ಟ್ಲಿ ಅದಕ್ಕೋ ಏನೋ ಅವರು ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತಲೇ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್. ಮೇಡಮ್ ಕೇಳಿರೋರು ಮೇಡಮ ಸರ ತಿಳಿದು ಭಯ ಭಕ್ತಿ, ನನ್ನ ವಿಡಿಯೋದಲ್ಲಿ ಭಯ ಕಾಣಿಸ್ತಿಲ್ವಾ, ಭಕ್ತಿ ಕಾಣಿಸ್ತಿಲ್ವಾ? ಒಂದು ತಿಳ್ಕೊಳ್ಳಿ, ಪ್ರೀತಿ ಮತ್ತು ಶ್ರದ್ಧೆ ಎರಡು ಜೊತೆ ಸೇರಿದಾಗ ಬರದೆ ಭಕ್ತಿ. ನನ್ನ ವಿಡಿಯೋಸಲ್ಲಿ ನಿಮಗೆ ಭಕ್ತಿ ಕಾಣಿಸ್ತಿಲ್ವಾ, ಭಯ ಕಾಣಿಸ್ತಿಲ್ವಾ? ಹೇಳಿ, ಯಾವ ದೇವರು ಹೇಳಿದರೆ ನನ್ನನ್ನು ನೋಡಿದ್ರೆ ನೀವು ಭಯ ಪಡಿ ಅಂತ? ಯಾಕೆ ಮೇಡಮ್ ಭಯ ಪಡಬೇಕು? ರಾಯರು ಮೌನವಾಗಿದ್ದಾರೆ, ಎಲ್ರಿಗೂ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ತಪ್ಪು ಮಾಡಿದ್ನ ಅವ್ರು ಕೊಡೋ ಶಿಕ್ಷಣ ನಾನು ತೊಗೊಳ್ತೀನಿ, ನನ್ನನ್ನು ಸರಿದಾರಿಗೆ ನಡೆಸ್ತಾರೆ. ಹೀಗೆ ಇನ್ನೂ ಸಾಕಷ್ಟು ಜನ ಏನೇನೋ ಕಮೆಂಟ್ ಮೂಲಕ ತಿಳಿಸಿದ್ದೀರ, ಬಹಳ ಸಂತೋಷ. ಯಾಕಂದರೆ ನನಗೊಂದು ಅವಕಾಶ ಸಿಕ್ತು ಮಾತಾಡೋದಕ್ಕೆ. ಒಂದು ವಿಡಿಯೋಸ್ನ ನೋಡಿ ನೀವು ಜಡ್ಜ್ ಮಾಡಬೇಡಿ. ಹಾಗೆ ಸ್ವಲ್ಪ ಹಿಂದೆ ಹೋಗಿ ಹಳೆ ವಿಡಿಯೋಸ್ಗಳ್ನು ನೋಡಿ. ನಾನು, ನನ್ನ ಗಂಡ, ನನ್ನ ಮನೆ ಅಂತ ಬದುಕ್ತಿರೋಳು ನಾನು. ಯಾರೋ ನೋಡ್ತಾರೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಬರ್ತಿಲ್ಲ ಸರ್. ಸತ್ಯವಾಗ್ಲೂ 9 ತಿಂಗಳಿಂದ ನಮ್ಮ ಮನೇಲಿ ನಡೀತಿದೆ ಪೂಜೆ ರಾಯರಿಗೆ. ಯಾರನ್ನೋ ಮೆಚ್ಚೋದಕ್ಕೋಸ್ಕರ ನಾನು ಮಾಡ್ತಿಲ್ಲ. ಆ ವಿಡಿಯೋಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ, ನಾನು ಯಾರನ್ನೂ ನಿಮ್ಮ ಕಷ್ಟ ಏನಿದೆ ಕೇಳ್ಕೊಳ್ಳಿ, ನಾನು ರಾಯರ ಹತ್ರ ಹೇಳ್ತೀನಿ, ರಾಯರ ಹತ್ರ ಹೂ ಪ್ರಸಾದ ಕೊಡಿಸ್ತೀನಿ. ಹೇಳಿಲ್ಲ, ಹೇಳೋದು ಇಲ್ಲ. ನಾನು ಯಾರು ಸರ್ ಅವ್ರಿಗೆ ಬೇಕಾಗಿರೋದೆಲ್ಲ ಕೊಡ್ಸೋದಕ್ಕೆ? ಪ್ರತಿಯೊಬ್ಬರಿಗೂ ಇದೇ ತಿಳಿಸ್ತಿದ್ದೀನಿ, ನಮಗೆಲ್ಲ ಏನು ಅನುಗ್ರಹಿಸ್ತಿದ್ದಾರೆ ರಾಯರು, ದಯವಿಟ್ಟು ಅದನ್ನು ನೀವು ನಿಮ್ಮಲ್ಲಿ ಕಂಟ್ಕೊಳ್ಳಿ. ನಿಮಗೂ ನೀವು ಒಂದು ಕೇಳಿದ್ರೆ 1000 ಕೊಡ್ತಾರೆ ರಾಯರು, ಅವ್ರನ್ನ ನಂಬಿ ನಂತರನೇ ಪೂಜೆ ಮಾಡಿ ಅಂತ ನಾನು ಎಲ್ಲೂ ಹೇಳ್ಕೊಂಡೇ ಇಲ್ಲ ಸರ್. ಭಕ್ತಿಯಿಂದ ನಾಮಸ್ಮರಣೆ ಮಾಡಿ ಸಾಕು. ನಿಮ್ಮ ಶಕ್ತಿ ಏನು ಕೊಟ್ಟಿದ್ದಾರೆ ಭಗವಂತ ಅದನ್ನು ಮಾಡಿ ಸರ್. ಇದಷ್ಟೇ ಅಲ್ಲ, ನೀವು ಇನ್ನೂ ಮುಂದೆ ಇದ್ದರೆ ನೋಡಿ, ನನ್ನ ಮನೇಲಿ ರಾಯರಿದ್ದಾರೆ. ಇದಕ್ಕೂ ಹೆಚ್ಚಾಗಿ ಇನ್ನೂ ಅದ್ಭುತವಾಗಿ ಮನೇಲಿ ರಾಯರು ನನ್ನ ಕೈಲಿ ಪೂಜೆ ಮಾಡಿಸ್ಕೊತಾರೆ. ದಯವಿಟ್ಟು ನಾನು ಯಾರ ವಿಚಾರಕ್ಕೂ ಹೋಗ್ತಿಲ್ಲ, ನನ್ನ ವಿಚಾರಕ್ಕೂ ಯಾರೂ ಬರಬೇಡಿ. ಬಂದರೆ ಭಯ ಪಡೋ ಅಂಥವಳಲ್ಲ. ಯಾವುದೋ ಕಾಲದಲ್ಲಿ ಭಯ ಪಡ್ತಿದ್ನೇನೋ ನನ್ನ ಜೀವನದಲ್ಲಿ ರಾಯರು ಬರೋದಕ್ಕೂ ಮುಂಚೆ. ನನ್ನ ಜೊತೆ ರಾಯರಿದ್ದಾರೆ. ಸತ್ಯ ಯಾವುದು, ಕೆಟ್ಟದ್ದು ಯಾವುದು, ಸುಳ್ಳು ಯಾವುದು ತಿಳಿಸ್ತಾರೆ. ಹಾಂ, ಇನ್ನೊಂದು ಮರ್ತಿದ್ದೆ. ಆ್ಯಕ್ಚುಲಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದರೆ ಯಾರೋ ಒಬ್ಬರು ಹೇಳಿದ್ದಾರೆ, ಶಾಸ್ತ್ರ ಹಾಗೆ ಹೇಳುತ್ತೆ ಹೀಗೆ ಹೇಳುತ್ತೆ ಅಂತ ಕಮೆಂಟಲ್ಲೇ ತಿಳಿಸಿದ್ದೀರಾ. ನಾನು ನಿಜವಾಗ್ಲೂ ಇಲ್ಲಿ ಯಾರನ್ನೂ ಬ್ಲೈಮ್ ಮಾಡ್ತಿಲ್ಲ ಅಥವಾ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ನೀವೇನು ಕಮೆಂಟ್ ನನಗೆ ತಲುಪಿಸಿದ್ರು ಅದಕ್ಕೆ ಉತ್ತರ ಕೊಡ್ತಿದ್ದೀನಿ. ಆದರೂ ಅವಶ್ಯಕತೆಯೂ ಇರಲಿಲ್ಲ, ಆದರೆ ರಾಯರು ಮಾತಾಡಿಸ್ತಿದ್ದಾರೆ. ಕೊಡಲೇಬೇಕು ಕೆಲವೊಂದೊಂದಕ್ಕೆ, ಯಾಕಂದರೆ ಇದು ಕಂಟಿನ್ಯೂ ಆಗಬಾರ್ದು. ಶಾಸ್ತ್ರ ಮೇಡಮ್, ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ನಾನು ನಡೆದಿಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೋತಿದ್ದೀನಿ ಅಂದರೆ ರಾಯರಿದ್ದಾರೆ, ಶಿಕ್ಷಿಸ್ತಾರೆ, ದಂಡಿಸ್ತಾರೆ. ಅದಕ್ಕೆ ಇಷ್ಟು ಸಮಯ ಬೇಕಾಗಿರಲಿಲ್ಲ.
ಅಕಸ್ಮಾತ್ ಇನ್ನೂ ಸಮಯ ಇದೆ, ನನ್ನಲ್ಲಿ ತಪ್ಪು ಮಾಡ್ತಿದ್ರೆ ರಾಯರು ದಂಡಿಸ್ತಾರೆ, ಶಿಕ್ಷಿಸ್ತಾರೆ. ನೀವು ಚಿಂತೆ ಪಡಬೇಡಿ. ನಿಮ್ಗೊಂದು ಮಾತು, ಶಾಸ್ತ್ರ ಅಥವಾ ಪುರಾಣಗಳು, ಇತಿಹಾಸ ನೀವು ಏನೇನು ನೋಡಿ, ನಮ್ಮ ಸಂಸ್ಕೃತಿ ಎಲ್ಲೇ ನೀವು ಹುಡುಕಿ, ಸತ್ಯವಾಗಿ ಇರಬೇಕು, ವಂಚನೆ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅಸೂಯೆ ಪಡಬಾರ್ದು. ಇದನ್ನೆಲ್ಲ ಎಲ್ಲರೂ ಪಾಲಿಸ್ತಿದ್ದೀರಾ ಮೇಡಮ್? ಅಥವಾ ಪಾಲಿಸದೇ ಇರೋರಿಗೆ ನೀವು ಹೋಗಿ ಹೇಳ್ತಿದ್ದೀರಾ? ಶಾಸ್ತ್ರದಲ್ಲಿ ಹಿಂಗೆ ಹೇಳಿದರೆ ಸುಳ್ಳು ಹೇಳಬೇಡಿ, ಶಾಸ್ತ್ರದಲ್ಲಿ ಈ ಥರ ಹೇಳಿದರೆ ಮೋಸ ಮಾಡಬೇಡಿ, ಎಷ್ಟು ಜನಕ್ಕೆ ಹೇಳಿದ್ದೀರಾ? ಎಲ್ಲರನ್ನೂ ನೋಡಿ ನೀವು ತಿದ್ದುತ್ತಿದ್ದೀರಾ. ನನ್ನನ್ನು ತಿದ್ದಿ ಸರ್. ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಿದ್ರೆ ರಾಯರಿದ್ದಾರೆ, ಸರಿ ಮಾಡ್ತಾರೆ. ನೀವು ನನ್ನ ಬಗ್ಗೆ ಚಿಂತೆ ಬೇಡಿ. ಮತ್ತ್ಯಾಕೆ ನೀವೆಲ್ಲರೂ ಬಂದು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ? ಸರ್, ಯಾರೇ ಆದರೂ ಅಸೂಯೆ ಬೇಡ, ಹೊಟ್ಟೆ ಕಿಚ್ಚಬೇಡ. ರಾಯರು ನನಗೆ ಸ್ವಂತ ಅಲ್ಲ, ನಿಮಗೆ ಸ್ವಂತ ಅಲ್ಲ, ನೀವು ನೋಡೋ ಭಾವನೆಗಳಿಗೆ ಸ್ವಂತ. ಇವಾಗ ನಾನು ಸಕಲ ಸರ್ವಸ್ವವೂ ಅವರೇ ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತು ನಾನೇನು, ನಾನು ಹೇಗಿದ್ದೆ, ಹೇಗೆ ಅವ್ರು ನನ್ನನ್ನು ಬದಲು ಮಾಡಿದ್ರು, ನನ್ನಲ್ಲಿ ಸತ್ಯ ಇದೆಯೋ ಸುಳ್ಳು ಇದೆಯೋ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗೆ ನಿಮ್ಮ ಮನೇಲಿ ನಿಮ್ಮ ಮನಸ್ಸಲ್ಲಿ ಅವ್ರನ್ನ ಯಾವ ಭಾವನೆಯಲ್ಲಿ ನೋಡ್ತಿದ್ದೀರಾ ಅದು ನಿಮಗೆ ಮಾತ್ರ ಗೊತ್ತು. ಎಲ್ರಿಗೂ ಸ್ವಾತಂತ್ರ್ಯ ಇದೆ ಸರ್. ನಾನು ಇಲ್ಲಿ ಯಾವುದೋ ಅನ್ಯಾಯ ಮಾಡ್ತಿಲ್ಲ ಅಥವಾ ಯಾವುದೋ ಕೆಟ್ಟದನ್ನ ನಾನು ಹೇಳ್ತಿಲ್ಲ. ಹೇಳ್ತಾರೆ ಸಮಾಜ ಏನು ಸರ್, ಸಮಾಜಕ್ಕೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೋಸ್ಕರ ಪ್ರಾರ್ಥನೆ ಮಾಡೋದು ಸಮಾಜದಲ್ಲಿ ತಪ್ಪಾ? ಇದು ಹೇಗೆ, ಇದು ಯಾವ ರೀತಿ ಅನ್ಹೆಲ್ತಿ ಆಗುತ್ತೆ? ಯಾರೋ ಇನ್ನೊಬ್ರು ಹೇಳಿದ್ರು, ಹೇಗೆ ನೀವು ಅಂದ್ಕೊಂಡಿರೋದೆಲ್ಲ ಸರಿ ಅಂತ ಹೇಳ್ತೀರಾ ಅಂತ. ಹೇಗೆ ಅಂದರೆ ಬಾಯಲ್ಲಿ ಹೇಳ್ತಿದ್ದೀನಿ, ರಾಯರ ಮುಂದೆ ಕೂತು ಹೇಳ್ತಿದ್ದೀನಿ, ಅವ್ರು ಏನು ತೋಚಿಸ್ತಾರೆ ಅದನ್ನು ಹೇಳ್ತಿದ್ದೀನಿ. ಇಲ್ಲದೇ ಇರೋದಿಲ್ಲ ಯಾವುದು ನಾನು ಹೇಳಿಲ್ಲಮ್ಮ. ಯಾರೊಬ್ರಿಗೂ ನಾನು ಮಾಡ್ತಿದ್ದೀನಿ ನೀವು ಮಾಡಿ ಅಂತ ನಾನು ಎಲ್ಲೂ ತಿಳಿಸಿಲ್ಲ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನನ್ನ ಕೈಲಿ ಏನು ಮಾಡಿಸ್ಕೊತಿದ್ದಾರೆ ರಾಯರು ಅದನ್ನು ನಾನು ಮಾಡ್ತಿದ್ದೀನಿ. ನೀವು ಹೀಗೆ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ನಿಮಗೆ ತಿಳುವಳಿಕೆ ಇದೆಯಲ್ವಾ, ನಿಮಗೆ ಶಾಸ್ತ್ರ ಗೊತ್ತಲ್ವಾ, ನೀವು ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಸಮಾಜಕ್ಕೆ ಎಷ್ಟೊಂದು ಜನ ಕೆಟ್ಟದನ್ನ ಕೊಡ್ತಾನೆ ಇದ್ದಾರೆ, ಅದೆಲ್ಲ ಎಲ್ರಿಗೂ ಗೊತ್ತು, ನೋಡ್ತಾನೂ ಇರ್ತೀರ. ಹೋಗಿ ಅವ್ರಿಗೆಲ್ಲರಿಗೂ ನೀವು ಯಾಕೆ ಕೆಟ್ಟದ್ದು ಕೊಡ್ತಿದ್ದೀರಾ ಅಂತ ಯಾರಿಗೆ ಆದರೂ ನೀವು ತಿಳಿಸೋ ಪ್ರಯತ್ನ ಮಾಡಿದ್ದೀರಾ? ಒಳ್ಳೇದಿತ್ತ ತಗೊಳ್ಳೋಣ, ಕೆಟ್ಟದಕ್ಕೆ ಕೆಟ್ಟ ಫಲನ ರಾಯರು ಕೊಟ್ಟೇ ಕೊಡ್ತಾರೆ. ಒಬ್ರು ಶಾಪ ಯಾರದೇ ಆಗಲಿ ಸರಿ, ಒಬ್ರು ಶಾಪ ಹಾಕ್ತೀರಾ? ಆ ಶಾಪ ಹಾಕಿಸ್ಕೊಳ್ಳೋ ತಪ್ಪು ನಾನು ಮಾಡಿದ್ದೀನಾ? ರಾಯರು ಅದನ್ನು ಸತ್ಯ ಮಾಡ್ತಾರೆ ಇಲ್ವಾ? ನಾನು ಸತ್ಯದ ಹಾದಿಲಿ ನಡೀತಿದ್ದೀನ, ಅದನ್ನು ವರವನ್ನಾಗಿ ಬದಲಾಯಿಸ್ತಾರೆ ರಾಯರು ನಾನು ಸರಿಯಾದ ಹಾದಿಲಿ ಹೋಗ್ತಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನಾಯಿತು ಬುಧವಾರ ನಮ್ಮ ಮನೇಲಿ ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ಹೇಳ್ಕೊಳ್ತೀನಿ. ನಾನು ಗುರುವಾರದ ಪೂಜೆಗೆ ಅಂತ ತುಂಬ ಬೇಗ ಹೇಳ್ತೀನಿ. ಎಷ್ಟೇ ಬೇಗ ಎದ್ರು ನನಗೊಂದೇನು ಗೊತ್ತಾ, ರಾಯರಿಗೆ 5 ಗಂಟೆ ಒಳಗಡೆ ಅಭಿಷೇಕ ಪೂಜೆಗಳನ್ನ ಸಲ್ಲಿಸಬೇಕು. ಅದೊಂದು ಒಳ್ಳೆ ಟೈಮು. ಮತ್ತು ನನ್ನನ್ನು ಕೂಡ ರಾಯರು ಎಬ್ಬಿಸ್ತಾರೆ. ಎಲ್ಲನೂ ತಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕು ಪೂಜೆಗಳಿಗೆ. ಅದಕ್ಕೆ ನಾನು ಹಿಂದಿನ ದಿನ ಏನು ಮಾಡ್ತೀನಿ ಅಂದರೆ, ಬಹಳ ಮಡಿಯಿಂದ, ಭಯ, ಭಕ್ತಿ, ಶ್ರದ್ಧೆಯಿಂದ, ಯಾರೊಬ್ಬರು ಭಯ ಅಂದ್ರಲ್ಲ, ಈ ವಿಡಿಯೋಸ್ನ ನೋಡಿದ್ರೆ ಕೇಳ್ಕೊಳ್ಳಿ, ಭಯದಿಂದ ಭಕ್ತಿಯಿಂದ ಮಾಡ್ತೀನಿ. ಹೇಗೆ ತುಂಬ ಒಂದು ಸ್ಲಿಪ್ಪರ್ ಕೂಡ ನಾನು ವೇರ್ ಮಾಡಲ್ಲ ರವೆ ಉಂಡೆ ಮಾಡೋ ದಿನ. ಹಾಗೆ ಒಂದು ಗ್ಲಾಸ್ ನೀರು ಕೂಡ ನಾನು ಕುಡ್ದಿರಲ್ಲ. ಮಡಿಯಿಂದ ಮಾಡಬೇಕು. ಮಡಿಯಾದ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ನಾವು ತಿನ್ನೋದು ಅಥವಾ ನಾವು ಬಳಸಿರೋ ಪಾತ್ರೆನ ನಾನು ಇಡಲ್ಲ ರಾಯರಿಗೆ. ಯಾಕಂದರೆ ರಾಯರೇ ಬಂದು ಕೇಳಿರೋದು ನಂಗೆ ರವೆ ಉಂಡೆ ಮಾಡಿಕೊಡು ಅಂತ. ಯಾವಾಗ ಏನು ಅನ್ನೋದನ್ನು ಇನ್ನೊಂದು ವಿಡಿಯೋಸ್ ನೋಡಬೇಕು ಅಂದವರೆಲ್ಲ ಕಾಯ್ತಿರಿ, ಖಂಡಿತ ಪೋಸ್ಟ್ ಮಾಡ್ತೀನಿ ವಿಡಿಯೋ ಮಾಡಿ. ನಾನು ರಾಯರಿಗೆ ಸಪ್ರೇಟ್ ಪಾತ್ರೆ ಇಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ನಾನು ಶ್ರೀಮಂತೆ ಅಲ್ಲ. ನಾನು ಕೂಡ ಎಲ್ಲರಂತೆ ಬಡವೆನೆ. ಆದರೆ ನನ್ನ ಪ್ರೀತಿ, ನನ್ನ ಭಕ್ತಿ ರಾಯರಿಗೆ ಮಾಡಬೇಕು. ಏನೋ ಇನ್ನೊಂದನ್ನ ಸ್ಟಾಪ್ ಮಾಡಿ ರಾಯರಿಗೆ ಮಾಡಬೇಕು ಅಂತ ಮಾಡ್ತೀನಿ ಅಷ್ಟೇ. ನಾನು ಅದನ್ನು ಮಾಡಿ ಮುಗಿಸೋವರೆಗೂ ನಾಮಸ್ಮರಣೆ ಮಾಡ್ತಾನೆ ಇರ್ತೀನಿ. ಇನ್ ಕೇಸ್ ನನಗೆ ನಾಮಸ್ಮರಣೆ ಮಾಡೋಕ್ಕಾಗಲ್ವಾ, ಉಪವಾಸ ಇರ್ತೀನಿ. ಅವತ್ತು ಬುಧವಾರ ಕೂಡ ನಾನು ರಾಯರಿಗೆ ಪ್ರಸಾದ ಮಾಡೋ ಟೈಮಲ್ಲಿ ನಾಮಸ್ಮರಣೆ ಮಾಡೋಕ್ಕಾಗಲ್ವಾ, ಫೋನಲ್ಲಿ ಹಾಡಾಕ್ಬಿಡ್ತೀನಿ ರಾಯರದು. ಅದ್ರ ಜೊತೆ ಹೇಳ್ತಾ ತುಂಬ ಭಯದಿಂದ ಎಲ್ಲಿ ನಾನು ತಪ್ಪು ಮಾಡಿಬಿಡ್ತೀನೋ, ಒಂದು ಟೇಸ್ಟ್ ಕೂಡ ನಾನು ನೋಡಲ್ಲ. ಯಾಕಂದರೆ ರಾಯರಿಗೆ ನಾವು ಮಾಡಬಾರ್ದಲ್ಲ ಆ ಥರ, ಆ ಭಯ ನನಗಿರುತ್ತೆ. ಸ್ಮೆಲ್ ಕೂಡ ಮಾಡೋಕ್ಕೋಗಲ್ಲ ನಾನು. ಮಾಡೆಲ್ಲ ಆದಮೇಲೂ ರವೆ ಉಂಡೆ ಸ್ವಲ್ಪ ಆರೋದಕ್ಕೆ ಒಂದು ಬಾಕ್ಸ್, ಅವ್ರಿಗೆ ಒಂದು ಸಪ್ರೇಟ್ ಬಾಕ್ಸ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಯೂಸ್ ಮಾಡೋ ಬಾಕ್ಸಲ್ಲಿ ಇಡಬಾರ್ದು ಅನ್ನೋ ಕಾರಣಕ್ಕೆ. ಅದು ಭಯ ನನ್ನಲ್ಲಿರೋದು. ನಿಮ್ಗೆ ಹೇಗಿದೆಯೋ ನನಗೆ ಗೊತ್ತಿಲ್ಲ.
ಅದನ್ನೆಲ್ಲ ಆ ಬಾಕ್ಸ್ಗೆ ಹಾಕೋವರೆಗೂ ಸ್ವಲ್ಪ ತಣ್ಣ ಆಗಬೇಕು ರವೆ ಉಂಡೆ, ಇಲ್ಲಾಂದರೆ ಎಲ್ಲ ಸೇರಿಕೊಂಡು ಒಂಥರ ಕಚ್ಚದಂಗೆ ಆಗಿಬಿಡುತ್ತೆ. ಎಲ್ಲ ಆರೋವರೆಗೂ ಕೂಡ ನಾನು ಊಟ ಎಲ್ಲಿ ಎಂಜಲುಕಾಯಿ ಆಗಿಬಿಡುತ್ತೋ ಅನ್ನೋ ಭಯಕ್ಕೆ ನಾನು ಊಟ ಕೂಡ ಮಾಡಲ್ಲ. ಅದೆಲ್ಲ ಕಂಪ್ಲೀಟ್, ನನಗೆ ಬುಧವಾರ ಕೂಡ ಕೆಲಸ ಇರುತ್ತೆ ಮನೇಲಿ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಬಾಕ್ಸ್ಗೆ ಹಾಕಿ ಎತ್ತಿಟ್ಟ ಮೇಲೇ ಊಟ ಮಾಡೋದು. ಅಲ್ಲಿವರೆಗೂ ನಾನು ಏನೂ ಮುಟ್ಟಲ್ಲ. ಹೀಗೆ ಈ ಬುಧವಾರ ಮಾಡ್ತಿರ್ಬೇಕಾದ್ರೆ ನಾನು ಒಬ್ಬಳೇ ಇರ್ತೀನಿ, ಬಾಗಿಲು ಸ್ವಲ್ಪ ಯಾವಾಗಲೂ ಹಚ್ಚದಂಗೆ ಇರ್ತೀನಿ. ಆದರೆ ಏನು ಈ ಬುಧವಾರ ಸ್ವಲ್ಪ ಶೆಕೆ ಅಲ್ವಾ, ಗಾಳಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಡೋರ್ ಓಪನ್ ಮಾಡಿದ್ದೆ. ಮಾಡ್ತಿರ್ಬೇಕಾದ್ರೆ ನನಗೊಂದು ಸೌಂಡ್ ಬರುತ್ತೆ, ಏನೋ ಬಿದ್ದಂಗೆ. ನಮ್ಮನೆ ಒಳಗಡೆನೆ, ಇನ್ನೆಲ್ಲೂ ಅಲ್ಲ, ಯಾರೂ ಇಲ್ವಲ್ಲ, ಒಬ್ಬ ಮನುಷ್ಯ ಬೀಳ್ಸಿದಷ್ಟೇ ಸೌಂಡ್ ಬಂತು, ಯಾರು ಓಡಾಡೋಕ್ಕೆ ಸಾಧ್ಯ ಇಲ್ವಲ್ಲ ಅಂತ ನಾನು ಎಲ್ಲ ಕಡೆ ನೋಡ್ತೀನಿ. ಇವನ್ ದೇವ್ರ ಮನೆ ಕೂಡ ನಾನು ನೋಡ್ತೀನಿ, ರಾಯರ್ ಇಟ್ಟಿರೋ ಜಾಗದಲ್ಲಿ ಏನೂ ಕಾಣಿಸಲ್ಲ. ನಾನು ಭಯ ಪಟ್ಕೋತಿದ್ದೀನಿ. ಯಾಕೆ ಭಯ ಪಟ್ಕೋಬೇಕು, ರಾಯರ್ ಇದ್ದಾರೆ. ರವೆ ಉಂಡೆ ಎಲ್ಲ ಮಾಡಿದೆ, ಇಟ್ಟೆ, ಆಮೇಲೆ ಊಟ ಮಾಡಿದೆ, ರಾಯರ್ ಮುಂದೆನೇ ಮಧ್ಯಾಹ್ನ ಮಲ್ಕೊಂಡೆ. ರಾಯರ್ ಮುಂದೆನೇ ಅದಕ್ಕೂ ನೀವು ಕಮೆಂಟ್ ಹಾಕ್ಬೇಡಿ, ದೇವ್ರ ಮನೆ ಮುಂದೆ ನಾನು ಯಾವಾಗಲೂ ಮಧ್ಯಾಹ್ನದ ಹೊತ್ತು ಅಲ್ಲೇ ಮಲ್ಗೋದು. ಮತ್ತು ಎಚ್ಚರ ಆಗ್ತೀನಿ, ಆಗಲೂ ಮನಸ್ಸು ಒಂಥರ ತಳಮಳ. ಯಾರು ಏನು ಬೀಳ್ಸಿರೋಕ್ಕೆ ಸಾಧ್ಯ, ಎಲ್ಲೂ ಏನೂ ಬಿದ್ದಿಲ್ಲ, ಹೇಗೆ ಸಾಧ್ಯ ಅಂದ್ಕೊಳ್ತಾನೆ ಇದ್ದೆ. ಮತ್ತು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರುವಾಗ ಹೇಳಿದೆ ನಾನು, ಹಿಂಗಾಯಿತು ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಯಾವಾಗಲೂ ಬಾಕ್ಲು ಹಾಕ್ಕೊಂತ ಇದೇ ಕಾರಣಕ್ಕೆ ಹೇಳೋದು ಅಂತ ಎಲ್ಲ ಹೇಳ್ಕೊಂಡು ಬಂದರು. ಆದರೂ ನನಗೆ ಒಂಥರ, ಮತ್ತೆ ನಾನು 6:30 ರಾಯರ ಹತ್ರ ಬಂದಾಗ ನಾನು ಕೇಳಿದೆ, ರಾಯಪ್ಪ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಶಬ್ದ ಅಂತೂ ಆಯಿತು, ಆದರೆ ಏನಂತ ತಿಳಿದು ನೋಡಿ, ಏನೇ ಆಗಲಿ ನೀವಿದ್ದೀರಾ, ನಾನು ಭಯಪಡಲ್ಲ ಅಂತ ನೋಡ್ತೀನಿ. ಒಂದು ಆನೆ ನನ್ನ ಕಣ್ಗೂ ಕೂಡ ಬಿದ್ದಿಲ್ಲ. ಇದೇ ಆನೆ, ಎಸ್ ಇದೇ ಆನೆ ಇಲ್ಲಿಟ್ಟಿದ್ದೆ ಅವತ್ತು ಬುಧವಾರ. ಯಾಕಂದರೆ ನಾನು ಅಭಿಷೇಕಕ್ಕೆ ಇಟ್ಕೊಳ್ತೀನಿ, ರಾಯರು ಅಂದವಾಗಿ ಕಾಣಲಿ ಅಂತ. ನನಗೆ ಅದೊಂಥರ ಇಷ್ಟ, ರಾಯರನ್ನ ಚೆನ್ನಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ. ಈ ಆನೆ ಇಲ್ಲಿ ಬಿದ್ದಿತ್ತು, ಇಲ್ಲಿ ರಾಯರು ಹೂ ಕೊಟ್ಟರು ನೋಡಿ, ಇಲ್ಲಿ ಬಿದ್ದಿತ್ತಾ, ನಾನು ಎತ್ತಿಟ್ಕೊಂಡೆ. ಏನು ರಾಯಪ್ಪ, ಆನೆ ಹೇಗೆ ಬೀಳಕ್ಕೆ ಸಾಧ್ಯ, ಹೂ ಪ್ರಸಾದ ಬೀಳುತ್ತೆ, ಬಟ್ ಆನೆ ಹೇಗೆ ಬೀಳಕ್ಕೆ ಸಾಧ್ಯ ಅಂದ್ಕೊಂಡು ರಾಯರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ನ. ಆನೆ ತೆಗೆದಿಟ್ಬಿಟ್ಟು ಮತ್ತೆ ರಾಯರು ಸತ್ಯವಾಗ್ಲೂ ಅದೇ ಆನೆ 7 ಗಂಟೆ 6:30 ಬಂದೆ, ಎಲ್ಲ ಮಾತಾಡಿ ರಾಯರ ಜೊತೆ ಆನೆ ಎಲ್ಲ ಎತ್ತಿಟ್ಟು ದೀಪ ಹಚ್ಚಿ ಶ್ಲೋಕಗಳೆಲ್ಲ ಹೇಳ್ಕೊಂಡೆ. ಮತ್ತೆ 7 ಗಂಟೆಗೆ ನನ್ನ ಕಣ್ಣೆದ್ರಿಗೆ ಇದೇ ಆನೆ ಮತ್ತೆ ಅಲ್ಲೇ ಹೋಗಿಬೀಳ್ತು. ಅಬ್ಬಾ, ನನಗೆ ಏನು ರಾಯಪ್ಪ ಇವತ್ತು ಹೂ ಪ್ರಸಾದ ಕೊಡೋದು ಬಿಟ್ಟು ಆನೆನೇ ಕೊಡ್ತಿದ್ದೀರಾ ಅಂತ ಅಂದ್ಕೊಂಡೆ. ಏನೋ ರಾಯರು ಆನೆನ ಹಿಂಗೆ ಬೀಳಿಸ್ತಿದ್ದಾರಲ್ಲ, ಏನಿರ್ಬೋದು ಇದರ ಅರ್ಥ ಅಂತ ತುಂಬ ಗೊಂದಲ ಪಟ್ಕೊಳ್ತೀನಿ. ಸರಿ, ಏನಾರೇ ಆಗಲಿ, ಇವ್ರಿರುವಾಗ ನಾನು ಯಾಕೆ ಭಯ ಪಡಬೇಕು, ಒಳ್ಳೆಯದಾದರೂ ನಿಮ್ಮಿಂದನೇ, ಕೆಟ್ಟದಾದರೂ ನಿಮ್ಮಿಂದನೇ ಅಂದ್ಕೊಂಡು ಗುರುವಾರ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ತೀನಿ. ಆವತ್ತೊಂದು ದಿನ ಹೇಗಿರುತ್ತೆ ಅಂದರೆ ಕುಣಿದು ಕುಪ್ಪಳಿಸ್ಬೇಕು ಅನ್ನೋಷ್ಟು ಸಂತೋಷ ನನ್ನಲ್ಲಿರುತ್ತೆ. ಮತ್ತು ಎಲ್ಲೂ ಇಲ್ಲದೇ ಇರೋ ಅಂಥ ಒಂದು ಎನರ್ಜಿ ನನ್ನಲ್ಲಿರುತ್ತೆ. ಅವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಾಮೂಲಿ ನಾನು ರಾಯರ ಹತ್ರ ಬಂದು ಮಧ್ಯಾಹ್ನದ ಸೇವೆ ಕೂಡ ಆಯಿತು. ಮಧ್ಯಾಹ್ನದ ಸೇವೆ ಆಗಿಬಿಟ್ಟು ನಾನು ಕುತ್ಕೊಂಡು ಬಂದಿರೋ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತಿದ್ದೆ. ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ. ಫೋನು ಏನಕ್ಕೆ ಮಾಡ್ತಾರೆ, ನೀನು ನ್ಯೂಸ್ ಪೇಪರ್ ನೋಡಿದ್ಯಾ, ನೀನು ಕೇಳ್ಕೊಂಡ ತಕ್ಷಣ ರಾಯರು ನಮಗೆ 7th ಪೇ ಕಮಿಷನ್ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಹೌದಾ, ಅದಕ್ಕೇನ ಆನೆ ಬಿದ್ದಿದ್ದಂಗಾದ್ರೆ ಅಂತ ಅಂದ್ಕೊಳ್ತೀನಿ. ನಾನು ಅವ್ರಿಗೆ ಫೋನ್ ಕಟ್ ಮಾಡಿದ್ಮೇಲೆ ನ್ಯೂಸ್ ಪೇಪರ್ ಕೂಡ ನಾನು ನೋಡೋಕ್ಕೆ ಹೋಗಲ್ಲ ಸಡನ್ನಾಗಿ. ಯಾಕಂದರೆ ಅವ್ರು ಹೇಳಿದ್ರು ಇಷ್ಟು 7th ಪೇ ಕಮಿಷನಲ್ಲಿ 24% ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನ್ಯೂಸ್ ಪೇಪರು ನೋಡಲ್ಲ. ನಾನು ರಾಯರಿಗೆ ಆನೆ ಅಂದರೆ ಲಕ್ಷ್ಮೀ ಸಮ, ಅದನ್ನೇನ ನೀವು ಬಲ್ಗಡೆ ಬೀಳಿಸಿದ್ದು, ಹಿಂಗಾಗುತ್ತೆ ಅಂತ ಅಂದ್ಕೊತೀನಿ. ಆದರೆ ಇದಕ್ಕೆಲ್ಲ ನಡೆಯೋದಕ್ಕೆ ಕಾರಣ ಏನು ಗೊತ್ತಾ, ನಾನು ಸೋಮವಾರ ಹೇಳಿರ್ತೀನಿ, ಏನು ರಾಯರೇ, ಹೀಗೆ ಜನರಲ್ ಟಾಕು, ನಾನೇನು ದೀಪ ಹಚ್ಚಿ ರಾಯರೇ ನನಗೆ ಒಳ್ಳೇದು ಮಾಡಿ, ನಾನು ಇಂಥ ಕಷ್ಟ ನಾನು ನಿಜವಾಗ್ಲೂ ಕೇಳಿಲ್ಲ, ರಾಯರು ಏನೋ ಗೊತ್ತಿಲ್ಲ, ನಾನು ಏನು ಕೇಳಿದ್ರು ನೀವು ಕ್ಯಾಶುವಲಾಗಿ ಮಾತಾಡಿ ಅನುಗ್ರಹಿಸ್ಬಿಡ್ತಾರೆ. ಹೀಗೆ ವ್ರತ ಮಾಡ್ಕೇಳ್ಬೇಕಾ, ಖಂಡಿತವಾಗ್ಲೂ ನಾನು ವ್ರತ ಮಾಡ್ತಿಲ್ಲ. ನಾನು ಏನು ಕೇಳಿದ್ರು ರಾಯರು ಅನುಗ್ರಹಿಸ್ತಿದ್ದಾರೆ ಮತ್ತು ಅದನ್ನು ನಡೆಸ್ಕೊಡ್ತಿದ್ದಾರೆ ಕೂಡ. ಸೊ ನಾನು ಸೋಮವಾರ ಜನರಲ್ ಆಗಿ, ಏನು ರಾಯರೇ 7th ಪೇ ಕಮಿಷನ್ನು ಕೊಡಬೇಕಿತ್ತು, ಕೊಡ್ತಾನೆ ಇಲ್ಲ, ಆ್ಯಕ್ಚುಲಿ ಕೊಟ್ಟು 1 ವರ್ಷ ಆಗಬೇಕಿತ್ತು,
ಗೌರ್ಮೆಂಟು ಹಿಂಗೆ ಮುಂದಕ್ಕೆ ಹಾಕ್ತಾನೆ ಇದೆ. ನಾವೆಲ್ಲ ಬದುಕೋದು ಹೇಗೆ? ಎಲ್ಲ ಕಡೆ ಈ ಥರ ಮೋಸ ಮಾಡ್ತಿದ್ದಾರೆ, ಈ ಥರ ಹಿಂಗಾಗ್ತಿದೆ, ಇಲ್ಲಿ ಇಂಥ ಕಷ್ಟ ಇದೆ ಅಂತ ನಾವುಗಳು ಬಂದು ಹೇಳಿದ್ರೇನ ನೀವು ಸರಿ ಮಾಡೋದು? ಯಾಕೆ ನೀವು ದೇವರಲ್ವಾ? ನಿಮ್ಮ ಒಳಗಡೆ ರಾಮ ಇಲ್ವಾ? ನಿಮ್ಮ ಒಳಗಡೆ ಕೃಷ್ಣ ಇಲ್ವಾ? ಎಲ್ಲ ನಿಮ್ಗೆ ಅರಿವಾಗುತ್ತೆ ತಾನೆ. ಯಾಗ್ರಾಯರೆ 7th ಪೇ ಕಮಿಷನ ಪ್ರತಿ ತಿಂಗಳು ಮುಂದಕ್ಕೆ ಹಾಕ್ತಾನೇ ಇದ್ದಾರೆ 1 ವರ್ಷದಿಂದ. ಪ್ಲೀಸ್ ರಾಯರೇ, ನೀವು ನನ್ನ 7th ಪೇ ಕಮಿಷನ್ ಏನಿದೆ ಅದನ್ನು ಕೊಡಿಸ್ಬೇಕಪ್ಪ. ನಾನು ಒಬ್ಳಿಗಲ್ಲ, ಎಲ್ಲ ಎಂಪ್ಲಾಯಿಗಳಿಗೂ ಕೊಡಿಸ್ಬೇಕು. ಇವರೆಲ್ಲ ಮಾಡ್ತಿರೋದು ತಪ್ಪು. ನೀವು ಇನ್ನೇನು ಎಲೆಕ್ಷನ್ ಬಂದುಬಿಟ್ರೆ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಅದಾದಮೇಲೆ ಇನ್ನು ರಿಸಲ್ಟ್ ಬಂದಮೇಲೆ ಏನು ಮಾಡುತ್ತೋ ಬರೋ ಸರ್ಕಾರ ಗೊತ್ತಿಲ್ಲ, ನೀವು ಮಾಡಿಸ್ಕೊಡ್ಲೇಬೇಕು ಅಂತ ಇಷ್ಟೇ ಮುಗ್ಧತೆಯಿಂದ ನಾನು ರಾಯರ ಹತ್ರ ಕೇಳಿರ್ತೀನಿ ಅಷ್ಟೇ. ಸೊ ಬುಧವಾರ ರವೆ ಉಂಡೆ ಮಾಡುವಾಗ ಅವರು 2 ಬಾರಿ, ಒಂದು ಸಲ ನನ್ನ ಕಣ್ಣಲ್ಲೇ ನೋಡ್ತೀನಿ ಆನೆ ಅದಕ್ಕದಾಗೆ ಹೋಗಿಬಿಡುತ್ತೆ. ನಾನು ಹಿಂಗೆಲ್ಲ ಮುಟ್ಟು ನೋಡ್ತೀನಿ, ಇದೇನಿದು ಇಲ್ಲೇನಾದರೂ ಹಳ್ಳ ದಿಡ್ಕ ಇದೆಯಾ ಅಂತ ಅಂದ್ಬಿಟ್ಟು ಎಲ್ಲ ಸವರ್ತೀನಿ, ಏನೂ ಇರೋದಿಲ್ಲ. ಆನೆ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಅದಾಗೆ ಬೀಳುತ್ತೆ. ಎಷ್ಟು ಸತ್ಯ ರಾಯರಿರೋದು. ಯಾರಿಗೆ ಈ ಥರ ತೋರಿಸ್ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನನಗಂತೂ ಒಂದೊಂದು ದಿನವೂ ಆಶೀರ್ವಾದ ಮಾಡ್ತಾರೆ. ರಾಯರಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾಡಬೇಕು ಕೂಡ. ಸತ್ಯವಾಗಿ ನಡೀತಿರೋವ್ರ ಕೈನ ಹಿಡಿತಾರೆ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು.